ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ SS ರೈಡರ್. ಸ್ನೇಹಿತರೆ, ಕ್ಲೈಮೇಟ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ. ಕ್ಲೈಮೇಟ್ ಜೊತೆ ಟ್ರಾಫಿಕ್ನು ಸಖತ್ತಾಗಿದೆ. ಇವತ್ತು ಸಂಡೇ ಆಯ್ತಂದರೆ ಟ್ರಾಫಿಕ್ ಸ್ನೇಹಿತರೆ, ಅದೇ ಒಂದು ಬೇಜಾರು. ಸಂಡೇ ಫ್ರೀ ಅಂದ್ಕೊಂಡ್ರೆ ಸಂಡೇ ಅಷ್ಟು ಬ್ಯುಸಿ ಯಾವತ್ತೂ ಇರೋಲ್ಲ ಅನಿಸುತ್ತೆ. ರೋಡ್ ಖಾಲಿ. ಈ ರೋಡಲ್ಲೆಲ್ಲ ಒನ್ ಟೈಮ್ ಗಾಡಿಗಳೇ ಕಾಣಿಸ್ತಾ ಇರಲಿಲ್ಲ, ಹಂಗಿತ್ತು. ಈಗ ನೋಡಿ, ಸಿಟಿಗಿಂತ ಜಾಸ್ತಿಗಳು ಗಾಡಿ ಕಾಣಿಸ್ತವೆ ಇಲ್ಲಿ. ಮತ್ತೊಂದು ವಿಷಯ ಸ್ನೇಹಿತರೆ, ಈಗ ಒಂದು 2-3 ದಿನ ಹಿಂದೆ ನಿಮಗೆ ನಡೆದಿರುವಂಥ ಘಟನೆ ಎಲ್ಲ ನೀವು ಟಿ ವಿಗಳನ್ನೆಲ್ಲ ನೋಡಿರ್ತೀರ. ಬಿಗ್ ಬಾಸ್ ಸೀಸನ್ 12 ಯಾಕೆ ಬೇಕು ಸ್ನೇಹಿತರೆ? ನಮ್ಮಲ್ಲೇ ಕಿತ್ತಾಟ, ಜಗಳಗಳು, ಏನೇ ವಿಷಯ ಇದ್ದರೂ, ವೈಯಕ್ತಿಕ ವಿಷಯ ಇದ್ದರೂ ಅಲ್ಲಲ್ಲೇ ಸರಿ ಮಾಡ್ಕೋಬೇಕು ಸ್ನೇಹಿತರೆ. ಅದನ್ನು ಬೀದಿಗೆ ಎಳೆಯೋದು, ಮೀಡಿಯಾದವ್ರ ಮುಂದೆ ತರೋದು, ಅದಕ್ಕಿಷ್ಟು ಉಪ್ಪಿನಕಾಯಿ ಒಗ್ಗರಣೆ ಹಾಕಿ ಅದನ್ನು ದೊಡ್ಡದು ಮಾಡೋದು. ಅವ್ರು ಹಂಗಂದರು, ಇವ್ರು ಹಿಂಗಂದರು. ಇವರು ದೇಶನ ಬೆಳೆಸ್ತಾರೋ ಅಳಿಸ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಈಗ ನಮ್ಮ ಗೌರ್ಮೆಂಟು ಯಾವ ವಿಷಯಕ್ಕೆ ಎಲ್ಲಿ ಕಡಿವಾಣ ಹಾಕಬೇಕು ಅದನ್ನೆಲ್ಲ ಹಾಕಲ್ಲ ಸ್ನೇಹಿತರೆ. ಅವ್ರು ಏನು ಡಿಸಿಷನ್ ತೊಗೋತಾರೋ ಅದು ಅವರಿಗೆ ಅರ್ಥ ಆಗಬೇಕು. ಮನ ಬಂದಂತೆ ಡಿಸಿಷನ್ ತೊಗೋತಾರೆ. ಅವ್ರು ಹಂಗೆಲ್ಲ ಅಷ್ಟೆಲ್ಲ ಅವರು ಚೆಕ್ ಮಾಡೋದಾದರೆ, ಬೆಳಗಿನ ಸಂಜೆ ಬೆಂಗಳೂರು ರೋಡ್ಗಳನ್ನು ಚೆಕ್ ಮಾಡಲಿ ಸ್ನೇಹಿತರೆ. ಎಲ್ಲಿ ಹಳ್ಳ ಗುಂಡಿ, ಎಲ್ಲಿ ಕಚಡಗಳು, ರೋಡ್ ಸೈಡಲ್ಲಿ ಡಬ್ಬ ಇಟ್ಟರು ಕೂಡ, ಡಸ್ಟ್ಬಿನ್ ಇಟ್ಟರು ಕೂಡ ಅದಕ್ಕೆ ಕಸಗಳನ್ನು ಹಾಕಲ್ಲ. ರೋಡಿಗೆ ಎಷ್ಟು ಹೋಗ್ತಾರೆ, ಗಾಡಿಯಲ್ಲಿ ಇಳಿಯೋಕ್ಕೆ ಕಷ್ಟ ಅವರಿಗೆ, ಹಂಗೆ ಹೋಗ್ತಾ ಎಷ್ಟು ಬಿಟ್ಟು ಹೋಗ್ತಾರೆ. ಆ BBMP ಗಾಡಿಗಳು ಆ ರೋಡಲ್ಲಿ ಆಯಿಲ್ ಟೈಪ್ ಇದೆ, ಆ ನೀರನ್ನು ಚೆಲ್ಕೊಂಡು ರೋಡೆಲ್ಲ ಗಬ್ಬು ಎಪ್ಸ್ಕೊಂಡು ಹೋಗ್ತಾರೆ. ಅದ್ರ ಮೇಲೆ 2 ವೀಲರ್ಗಳೆಲ್ಲ ಹೋದರೆ, ಬ್ರೇಕ್ ಹೊಡೆದ್ರೆ ಎಲ್ಲಿ ಸ್ನೇಹಿತರೆ? ಪಾಪ ಎಷ್ಟೋ ಜನ ಬಿದ್ದಿದ್ದಾರೆ. ಇದೆಲ್ಲ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಾಣಿಸಲ್ಲ ಅಂತದೆ ಸ್ನೇಹಿತರೆ. ಏನಾದರೂ ದೊಡ್ಡದಾಗಿ ಮಾಡಿದರೆ ಅಲ್ಲಿ ಬಂದು ನಂದೆಲ್ಲಿ ಇಡಲಿ ಅಂತ ಹೇಳ್ತಾರೆ. ನೋಡಿ, ಅವ್ರವ್ರ ವೈಯಕ್ತಿಕ ವಿಷಯ ಅಲ್ಲಲ್ಲೇ ಸರಿ ಮಾಡ್ಕೋಬೋದು. ಏನೇ ಇರ್ಬೋದು ಅವ್ರದ್ದು ಮನಸ್ತಾಪ, ಅಲ್ಲೇ ಸರಿ ಮಾಡ್ಕೋಬೇಕು. ಅದನ್ನು ಬೀದಿಗೆ ಎಳಿಬಾರ್ದು. ಬೀದಿಗೆ ಎಳೆದ್ರೆ ಬೇರೆಯವ್ರಿಗೆ ಲಾಭ ಎಲ್ಲ ಸ್ನೇಹಿತರೆ. ನಿಮಗೆ ನಿಮ್ಮ ಮಾನ ಮರ್ಯಾದೆ ನೀವೇ ಹರಾಜಾಗ್ದಾಗೆ ಇನ್ನೊಂದು ಸ್ಟೇಟ್ ಅವ್ರ ಮುಂದೆ. ಈಗ ನೀವು ಸಿಂಪಲ್ ಮಾತು ಸ್ನೇಹಿತರೆ, ಈಗ ಬೇರೆ ಸ್ಟೇಟಲ್ಲಿ ಏನಾದರೂ ಒಂದು ವಿಷಯ ನಡೆದು ಅದು ದೊಡ್ಡದಾದರೆ ನಾವೇನು ಮಾತಾಡ್ತೀವಿ ನೋಡಿ, ಅಲ್ಲಿ ಗೌರ್ಮೆಂಟೇ ಸರಿಯಿಲ್ಲ, ಅವರವರೇ ಕಿತ್ಲಾಡ್ತಾರಂತ. ಇದೇ ಮಾತು ಇವತ್ತು ಅವರು ಹೇಳ್ತಿದ್ದಾರೆ ಸ್ನೇಹಿತರೆ. ಅಷ್ಟು ನಾವು ವೀಕ್ನೆಸ್ ಬಿಟ್ಕೊಡ್ಬಾರ್ದು ಸ್ನೇಹಿತರೆ. ಅದೇನೇ ಇದ್ದರೂ ಅಲ್ಲಲ್ಲೇ ಸರಿ ಮಾಡ್ಕೋಬೇಕು. ನೋಡಿ, ಬಿಗ್ ಬಾಸ್ ಏನೋ ಎಂಟರ್ಟೈನ್ಮೆಂಟು ಪ್ರೋಗ್ರಾಮ್. ಅದರಿಂದ ಸಮಾಜಕ್ಕೆ ಒಳ್ಳೇದಿದೆಯೋ ಕೆಟ್ಟದಿದೆಯೋ ಗೊತ್ತಿಲ್ಲ ಸ್ನೇಹಿತರೆ. ಒಂದಂತೂ ಸತ್ಯ, ಎಂಟರ್ಟೈನ್ಮೆಂಟ್. ಪಾಪ ವಾರ ಪೂರ್ತಿ ಕೆಲಸ ಮಾಡ್ಕೊಂಡು ಬರ್ತಾರೆ, ನೈಟ್ ಟೈಮ್ ಒಂದು ಸ್ವಲ್ಪ ಮನೇಲಿ ಕೂತ್ಕೊಂಡು TV ನೋಡ್ತಾರೆ, ಬಿಗ್ ಬಾಸ್ ನೋಡ್ತಾರೆ. ಏನೋ ಕಿತ್ಲಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಮನಸ್ಸಿಗೆ ಖುಷಿ ಸಿಗುತ್ತೆ. ಅದಕ್ಕೂ ಕಲ್ಲು ಹಾಕಿದ್ರಲ್ಲ ಸ್ನೇಹಿತರೆ 1-2 ದಿನ. ಅದು ಹಂಗೆ ಹಿಂಗೆ, ಅದು ನೀಟ್ನೆಸ್ ಇಲ್ಲ, ನೆಗ್ಲೆಕ್ಟ್ ಮಾಡಿದ್ರು, ಹಂಗೆ ಹಿಂಗೆ ಅಂತ 2 ದಿನ ಬಂದ್ ಮಾಡಿಬಿಟ್ರು. ಆವಾಗ ಏನಾಯಿತು? ನಮ್ಮ ಮಾನ ಮರ್ಯಾದೆನ ನಾವೇ ಹಾಕೊಂಡಾಗೆ. ನಾವು ಬೇರೆಯವರಿಗೆ ಪಾಠ ಕಲ್ಸೋಕೆ ಹೋಗ್ತೀವಿ ಸ್ನೇಹಿತರೆ. ಬೇರೆ ಸ್ಟೇಟಿಂದ ಬಂದವರಿಗೆ ನಾವೇನು ಹೇಳ್ತೀವಿ ಅಂದರೆ, ಕನ್ನಡ ಮಾತಾಡಪ್ಪ, ಕನ್ನಡ ಕಲಿಬೇಕು. ನೀನು 6 ತಿಂಗಳು ವರ್ಷ ಇದ್ದೆ ಅಂದರೆ ನೀನು ಕನ್ನಡ ಕಲೀಲೇಬೇಕು ಅಂತ ನಮ್ಮದು ದರ್ಪ. ಕಲಿ ಸ್ನೇಹಿತರೆ, ಒಳ್ಳೆಯದು. ಪ್ರತಿಯೊಂದು ಭಾಷೆನೂ ಕಲಿಬೇಕು. ಅಂದರೆ ಆ ಸ್ಟೇಟಲ್ಲಿ ಆ ಭಾಷೆಗಳೇ ಜಾಸ್ತಿ ಆದ್ಯತೆ ಕೊಡಬೇಕು ಅಲ್ವಾ? ಕಲಿಯಲ್ಲ, ನಾನು ಇಂಗ್ಲೀಷೇ ಮಾತಾಡ್ತೀನಿ, ಹಿಂದಿನೇ ಮಾತಾಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಕಲಿಯೋಕ್ಕೆ ಟ್ರೈ ಮಾಡ್ತೀನಿ, ಕಲಿತೀನಿ, ಓಕೆ, ಒಳ್ಳೆ ವಿಷಯ. ಇವಾಗ ನಮ್ಮಲ್ಲೇ ಏನಾಗಿದೆ ನೋಡಿ, ಕನ್ನಡ ಪ್ರೋಗ್ರಾಮ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ 2 ದಿನ.
ಹೆಂಗೆ ಇದು ನಮ್ಮ ಕನ್ನಡಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಕೊಡುವಂಥ ಗೌರವ ನಮ್ಮ ಗೌರ್ಮೆಂಟ್. ಏನು ಸ್ನೇಹಿತರೆ, ಒಂಥರ ನಾಯಿ ಕಿತ್ತಾಡ್ತಾರೆ ಸ್ನೇಹಿತರೆ. ಅವರಿಗೂ ಬರೋದು ಬಂದಿಲ್ಲ ಅಂದರೆ ಅದು ಏನಾದರೂ ಯಾವುದಾದ್ರೂ ರೂಪದಲ್ಲಿ ಬಂದು ಈ ಥರ ಎಡವಟ್ಟು ಮಾಡ್ತಾರೆ. ಅದೇನು ನಮ್ಮ ಸುದೀಪ್ ಅವರಿಗೆ ದೊಡ್ಡ ವಿಷಯ ಅಲ್ಲ, ಬೀಗ ಹಾಕಿರೋದನ್ನು ತೆಗ್ಸೋಕ್ಕೆ. ಆದರೂ ಅವರು ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ. ಯಾಕಂದರೆ ನಾವೊಂದು ಒಳ್ಳೆಯದಕ್ಕೋಸ್ಕರ ಪ್ರೋಗ್ರಾಮ್ ಮಾಡ್ತಿದ್ದೀವಿ, ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಯಾಕೆ ಸುಮ್ಮನೆ ದೊಡ್ಡದು ಮಾಡೋದು ಅಂತ ಕೂಲಾಗಿ ರಿಲೀಸ್ ಮಾಡಿಸ್ಕೊಂಡ್ರು. ಹಂಗೆ ಸ್ನೇಹಿತರೆ, ನಮ್ಮ ಒಂದು ಗೌರವವನ್ನು ಯಾವತ್ತೂ ನಾವು ಬೇರೆ ರಾಜ್ಯದವರ ಮುಂದೆ ನಾವು ಬಿಟ್ಕೊಡ್ಬಾರ್ದು ಸ್ನೇಹಿತರೆ. ನಮಗೊಂದು ವ್ಯಾಲ್ಯೂ ಇದೆ. ಕರ್ನಾಟಕ ಅಂದರೆ ಎಷ್ಟು ದೊಡ್ಡ ಗೌರವ ಇದೆ ಸ್ನೇಹಿತರೆ. ಅದನ್ನು ಉಳಿಸ್ಕೋಬೇಕು. ಅದನ್ನು ಇವರೇ ದೇಶ ಬೆಳೆಸುವವರೇ ಇದನ್ನು ಅಳಿಸ್ಕೊಂಡು ಹೋದರೆ ನಾವು ಅದೇ ಇನ್ನೊಬ್ಬರು ಬಾಯಿಗೆ ಬೀಳೋದಂದರೆ ಹಿಂಗೇನೆ. ಈಗ ಹೆಂಗೋ ಮಾತಾಡ್ತಾರೆ ನೋಡಿ, ಅವ್ರವ್ರ ಗೌರ್ಮೆಂಟು, ಬಿಗ್ ಬಾಸ್ ಅದು ಇದು ಕಿತ್ಲಾಡ್ಕೊಂಡು ಬಂದ್ ಮಾಡಿದ್ದಾರೆ ಅಂತ. ಎಲ್ಲರೂ ಮಾತಾಡುವಾಗ ಮಾಡ್ಕೊಂಡ್ರಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಜೈ ಕರ್ನಾಟಕ, ಜೈ ಮಾತೆ.